ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಖುಷಿ ಇದೆ. ತುಂಬ ಖುಷಿ ಇದೆ ಸರ್, ಯಾಕಂದರೆ ತುಂಬ ದಿನದ ಒಂದು ಶ್ರಮ ಅಂತಲೇ ಹೇಳ್ಬೋದು. ಇವತ್ತು ಫಸ್ಟ್ ಶೋನ ತೆರೆ ಮೇಲೆ ನಮ್ಮನ್ನು ನಾವು ನೋಡ್ಕೊಳ್ಳುವಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಫಸ್ಟ್ ಟೈಮ್ ನೋಡುವಾಗ ನನಗೆ ಅಳು ಕೂಡ ಬಂತು, ಯಾಕಂದರೆ ಫಸ್ಟ್ ಮೂವಿ ನಂದು. ಆ್ಯಂಡ್ ಸ್ಕ್ರೀನಲ್ಲಿ ನನ್ನ ನೋಡ್ಕೊಳ್ಳುವಾಗ ಖುಷಿ ಆಯಿತು. ಆ್ಯಂಡ್ ಎಲ್ಲ ಪ್ರೇಕ್ಷಕರ ರಿವ್ಯೂಸ್ ಕೇಳುವಾಗ ನಿಜವಾಗ್ಲೂ ಖುಷಿ ಆಯಿತು, ಯಾಕಂದರೆ ಎಲ್ಲರೂ ಕಡೆಯಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ತುಂಬ ಖುಷಿ ಇದೆ ಸರ್. ಮೊದಲನೇ ಸಿನಿಮಾ ಆಗಿರೋದ್ರಿಂದ ಈ ಪಾತ್ರಕ್ಕೆ ಯಾವ ಥರ ತಯಾರಿ ಮಾಡ್ಕೊಂಡಿದ್ರಿ? ತುಂಬ ತಯಾರಿ ಮಾಡ್ಕೊಂಡಿದ್ವಿ. ಆ್ಯಂಡ್ ನಮಗೆ ಸರ್ ತುಂಬಾ ರಿಹರ್ಸಲ್ಸ್ ಕೂಡ ಮಾಡಿಸ್ತಾ ಇದ್ರು. ಇದಕ್ಕಿಂತ ಮುಂಚೆ ನಂದು ಪಾತ್ರ ನೋಡಿರ್ಬೋದು ನೀವು, ಫುಲ್ ಅಳ್ತಾನೇ ಇದ್ದೀನಿ. ಸೊ ಅದು ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಎಮೋಷ್ನಲ್ ಕ್ಯಾರಿ ಮಾಡೋದು ಅಷ್ಟೊಂದು ಈಸಿ ಅಲ್ಲ, ನಾವು ಬೇರೆ ಯಾವುದಾದ್ರೂ ಈಸಿಯಾಗಿ ಮಾಡ್ಬೋದು. ಸೊ ರಿಹರ್ಸಲ್ ಮಾಡಿಸಿದ್ರು ನಮಗೆ ಸರ್ ತುಂಬಾ, ಅದರಿಂದ ಸ್ವಲ್ಪ ಹೆಲ್ಪ್ ಆಯಿತು. ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂತ ಜನ ಕೇಳಕ್ಕೆ ಇಷ್ಟಪಡ್ತಾರೆ? ನಮ್ಮ ಸಿನಿಮಾದಲ್ಲೇ ಹೇಳಿದ್ದೀವಿ, ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ, ದೇವ್ರ ದೃಷ್ಟಿಲಿ ಎಲ್ಲರೂ ಸಮಾನರೋ ಇಲ್ವೋ ಗೊತ್ತಿಲ್ಲ, ಸಂವಿಧಾನದ ದೃಷ್ಟಿಲಿ ಎಲ್ಲರೂ ಕೂಡ ಸಮಾನರು ಅಂತ. ಅಂತಹ ಸಮಾನತೆಯನ್ನು ಸಾರುವಂತಹ ಒಂದು ಮೂವಿನ ನಾವು ಮಾಡಿದ್ದೀವಿ. ಆ್ಯಂಡ್ ಇದರಿಂದ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ, ಬರೀ ಯೂತ್ಸಿಗಂತಲ್ಲ ಎಲ್ರಿಗೂ ಕೂಡ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಆ ಮೆಸೇಜಿಗೋಸ್ಕರನಾದರೂ ಎಲ್ಲರೂ ಕೂಡ ನಮ್ಮ ಮೂವಿನ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. Ashwavega English News. Coming soon. Your channel, your voice, your trust.